ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. 40ನೆಯ ಸೂತ್ರ. ಪರಮಾಣು ಪರಮ ಮಹತ್ವಾಂತೋಸ್ಯ ವಶೀಕಾರ. ಅಂದರೆ ಈ 40ನೆಯ ಸೂತ್ರ 5 ಸೂತ್ರಗಳಿಗೂ ಸಂಬಂಧಪಡುತ್ತೆ. ಅಂದರೆ 36ರಿಂದ 39ರವರೆಗೆ ಏನು ಬರುತ್ತೆ, 36, 37, 38, 39 4 ಸೂತ್ರಗಳು. ವಿಶೋಕಾವ, ಜ್ಯೋತಿಷ್ಮತಿ, ವೀತರಾಗ ವಿಷಯಂ ವಾ ಚಿತ್ತಂ, ಮತ್ತು ಸ್ವಪ್ನ ನಿದ್ರಾ ಜ್ಞಾನಾಲಂಬನವ, ಆಮೇಲೆ ಯಥಾಭಿಮತ ಧ್ಯಾನಾದ್ವ. ಇಷ್ಟೂ ಸೂತ್ರಗಳ ಪ್ರತಿಫಲ ಅಂದರೆ ತೇಜಸ್ಸಿನಿಂದ ತೇಜೋಮಯವಾದ ಬುದ್ಧಿ ಮತ್ತು ವೀತರಾಗದಿಂದ ಕೂಡಿದ ಚಿತ್ತ ಮತ್ತು ನಿದ್ರೆಗಳನ್ನು ಸರಿಪಡಿಸಿಕೊಂಡು ಸಂತೋಷಮಯನಾಗಿ ಧ್ಯಾನದಲ್ಲಿ ನಿರತನಾದಾಗ ಧ್ಯಾನ ಅಳವಡ್ತಾ ಏನಾಗತ್ತಪ್ಪ ಅನ್ನೋದನ್ನ 40ನೇ ಸೂತ್ರದಲ್ಲಿ ಹೇಳ್ತಾರೆ ಪತಂಜಲಿಗಳು. ಪರಮಾಣು ಪರಮ ಮಹತ್ವಾಂತೋಸ್ಯ ವಶೀಕಾರ. ಅಂದರೆ ಪರಮಾಣುವಿನ ಜ್ಞಾನ ಮತ್ತು ಪರಮ ಮಹತ್ವದ ಜ್ಞಾನ, ಇವೆರಡರ ಜ್ಞಾನವೂ ಕೂಡ ವಶೀಕಾರವಾಗುತ್ತದೆ. ಅಂದರೆ ಸಾಕ್ಷಾತ್ಕಾರವಾಗುತ್ತದೆ, ತಿಳುವಳಿಕೆ ಬರ್ತದೆ ಅಂತ ಅರ್ಥ. ಅಂದರೆ ಸಾಮಾನ್ಯ ಸಾಕ್ಷಾತ್ಕಾರ ವಶೀಕಾರ ಅಂದ ಕೂಡಲೇ ಪವಾಡಗಳು ಅಥವಾ ಏನೋ ವಿಚಿತ್ರ ಅನುಭವಗಳು, ಅದೇ ಯೋಗ ಸಿದ್ಧಿಯ ಲಕ್ಷಣಗಳು ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಅಲ್ಲ, ಶುದ್ಧ ಜ್ಞಾನ, ಸಾತ್ವಿಕ ಜ್ಞಾನವೂ ಕೂಡ ಯೋಗ ಸಿದ್ಧಿ. ಅಂದರೆ ಆ ವ್ಯಕ್ತಿಗೆ ಧ್ಯಾನ ಮಾಡ್ತಾ ಮನ, ಬುದ್ಧಿ, ಚಿತ್ತಗಳು ಅವು ನಿಯಂತ್ರಣಕ್ಕೆ ಬಂದಾಗ, ಚಿತ್ತವೃತ್ತಿಗಳು ನಿರೋಧಿಸಲ್ಪಟ್ಟಾಗ, ಏಕಾಗ್ರನಾದಾಗ ಪರಮಾಣುವಿನ ಜ್ಞಾನವೂ ಉಂಟಾಗುತ್ತೆ, ಪರಮ ಮಹತ್ವದ ಜ್ಞಾನವೂ ಉಂಟಾಗುತ್ತೆ. ಪರಮಾತ್ಮನ ಸ್ವರೂಪವನ್ನು ವರ್ಣಿಸುವಾಗ ಶ್ರುತಿಗಳಲ್ಲೂ ವರ್ಣಿಸಿದ್ದಾರೆ, ವಚನಗಳಲ್ಲೂ ವರ್ಣಿಸಿದ್ದಾರೆ. ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತೇಳಿ ಶ್ರುತಿಗಳು, ಉಪನಿಷತ್ತುಗಳು ವರ್ಣಿಸಿದ್ರೆ, ಅಣುವಿಂಗೆ ಅಣು, ಮಹತ್ತಿಂಗೆ ಮಹತ್ತು ಎಂದೆನಿಸುವ ಲಿಂಗದೇವನ ಖಂಡನೆಯ ಎನ್ನ ಕರಸ್ಥಲದಲ್ಲಿ ಅಂತ ಹೇಳಿ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ. ಅಂದ್ರೆ ಪರಮಾತ್ಮನ ಸ್ವರೂಪ ಹೇಗಿದೆಯಪ್ಪ ಅಂದ್ರೆ, ಅಣುವಿಗೆ ಅಣು, ಪರಮಾಣುವಿಗೂ ಪರಮಾಣುವಾಗಿದ್ದಾನೆ ಪರಮಾತ್ಮ. ಅಂದ್ರೆ ಎಲ್ಲವೂ ಪರಮಾತ್ಮನ ಒಳಗೆ ಇದೆ. ಮತ್ತು ಮಹತ್ವವಾದದ್ದು ಅಂತೇನಿದೆಯಲ್ಲ, ಅಂದ್ರೆ ಇವಾಗ ಆಗ ಜನರಿಗೆ ಎಷ್ಟು ಮಟ್ಟಿಗೆ ಗ್ಯಾಲಕ್ಸಿಗಳ ಪರಿಕಲ್ಪನೆ ಇತ್ತು ಗೊತ್ತಿಲ್ಲ. ಯಾಕೆ ಅಂದರೆ ಅವ್ರಿಗೆ ಒಂದು ವೇಳೆ ನಕ್ಷತ್ರಗಳು, ಅನಂತ ಕೋಟಿ ನಕ್ಷತ್ರಗಳಿದಾವೆ ಅಂತ ಗೊತ್ತಿತ್ತೇನೋ, ಆದರೆ ಸೂರ್ಯನನ್ನು ಒಂದು ಗ್ರಹದಲ್ಲಿ ಸೇರಿಸ್ಬಿಟ್ಟಿದ್ದಾರೆ, ಚಂದ್ರನನ್ನು ಕೂಡ ಗ್ರಹದಲ್ಲಿ ಸೇರಿಸಿದ್ದಾರೆ. ಚಂದ್ರ ಗ್ರಹ ಅಲ್ಲ, ಉಪಗ್ರಹ. ಸೂರ್ಯ ಗ್ರಹ ಅಲ್ಲ, ನಕ್ಷತ್ರ. ಅಂದ್ರೆ ಇಲ್ಲೇ ಅಧ್ಯಾತ್ಮ ಜ್ಞಾನಕ್ಕೂ ವಿಜ್ಞಾನಕ್ಕೂ ವ್ಯತ್ಯಾಸ ಬರೋದೇನು ಅಂದರೆ, ಅಧ್ಯಾತ್ಮ ಜ್ಞಾನ ಅಂತರಂಗದ ವಿಷಯಗಳನ್ನು ಚೆನ್ನಾಗಿ ಹೇಳುತ್ತೆ. ಶಮೆ, ದಮೆ, ಮತ್ತು ತಿತಿಕ್ಷ, ಸಮಾಧಾನ, ಇವಕ್ಕೆಲ್ಲ ಆಧ್ಯಾತ್ಮ ಜ್ಞಾನ ಬೇಕು. ಆಧ್ಯಾತ್ಮ ಜ್ಞಾನ ಆ ಆತ್ಮ ತೇಜದ ಆತ್ಮಶಕ್ತಿ ಜಾಗೃತ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ.
ಅಂತರಂಗದಲ್ಲಿ ಸಮಾಧಾನ ಅಳವಡೋದು ಅದೆಲ್ಲ ಸರಿ. ಆಮೇಲೆ ದೂರದೃಷ್ಟಿ, ದೂರಶ್ರವಣ ಇದೆಲ್ಲ ಗೊತ್ತಾಗುತ್ತೆ ನಿಜ. ಆದರೆ ವಿಜ್ಞಾನದ ಪ್ರಣಾಳಿಕೆಗೆ ಗೊತ್ತಾಗ್ತಕ್ಕಂತಹ ಅಥವಾ ವಿಜ್ಞಾನದ ಪ್ರಯೋಗಶಾಲೆಯಲ್ಲಿ ಗೊತ್ತಾಗ್ತಕ್ಕಂಥದ್ದೆಲ್ಲವೂ ಕೂಡ ಕರಾರುವಾಕ್ಕಾಗಿ ಆತ್ಮಜ್ಞಾನಕ್ಕೆ ಗೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಆತ್ಮಜ್ಞಾನಿ ಪುರಾಣಗಳನ್ನು ಮತ್ತು ಪ್ರಾಚೀನ ಗ್ರಂಥಗಳನ್ನು ಅವಲಂಬಿಸಿರ್ತಾನೆ. ಉದಾಹರಣೆಗೆ ಬೈಬಲ್ನಲ್ಲಿ ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ ಅಂತ ಹೇಳೋದಿಲ್ಲ, ಭೂಮಿಯೇ ಕೇಂದ್ರ ಅಂತ ಹೇಳ್ತಾನೆ. ಹಾಗೆಯೇ ನಮ್ಮ ವಚನಶಾಸ್ತ್ರದಲ್ಲೂ ಕೂಡ, ವಚನ ಸಾಹಿತ್ಯದಲ್ಲಿ ಮತ್ತು ಉಪನಿಷತ್ತುಗಳಲ್ಲೂ ಕೂಡ ಅಥವಾ ಪುರಾಣಗಳಲ್ಲಿ ಚಂದ್ರನನ್ನು ಶಿವ ಧರಿಸಿದ್ದಾನೆ, ಶಿವ ಹಿಮಾಲಯದಲ್ಲಿದ್ದಾನೆ, ಅಂದರೆ ಕೈಲಾಸದಲ್ಲಿದ್ದಾನೆ, ಗಂಗೆ ಶಿವನ ತಲೆಯಲ್ಲಿದ್ದಾಳೆ, ಈ ಪರಿಕಲ್ಪನೆ ಇತ್ತು. ಆದರೆ ಇವತ್ತು ದೂರದರ್ಶಕ ಯಂತ್ರ ಕಂಡು ಹಿಡಿದ ಮೇಲೆ ನಮಗೆ ಸತ್ಯ ಗೊತ್ತಾಗ್ತಾ ಇದೆ, ಶಿವ ಅನ್ನುವಂಥವನು ಒಬ್ಬ ಮಾನವ ರೂಪಿ ಅಲ್ಲ, ದೇವತಾ ರೂಪಿನೂ ಅಲ್ಲ, ಅದು ಮನುಷ್ಯ ಕೊಟ್ಟಂಥ ರೂಪಗಳು. ಶಿವ ಸರ್ವಾಂತರ್ಯಾಮಿ, ಶಿವ ಬಾಹ್ಯದಲ್ಲೂ ಇದ್ದಾನೆ. ಅದನ್ನು ಉಪನಿಷತ್ತು ವರ್ಣಿಸಿದವು, ಬಹಳ ಚೆನ್ನಾಗಿ ವರ್ಣಿಸಿದೆ ಉಪನಿಷತ್ತು. ಆದರೆ ಪುರಾಣಕ್ಕೆ ಉಪನಿಷತ್ತುಗಳ ಅಂತರ್ಜ್ಞಾನ, ಪುರಾಣಗಳಿಗೆ ಉಪನಿಷತ್ತುಗಳ ಸೂಕ್ಷ್ಮ ಜ್ಞಾನ, ಆತ್ಮಜ್ಞಾನ ಅರ್ಥ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪುರಾಣಕಾರರ ಉದ್ದೇಶ ಸಾಮಾನ್ಯ ಜನರನ್ನು ತಲುಪೋದಾಗಿತ್ತು. ಆದರೆ ಉಪನಿಷತ್ಕಾರರ ಉದ್ದೇಶ, ವಚನಕಾರರ ಉದ್ದೇಶ ತಮ್ಮ ಅನುಭವಕ್ಕೆ ಏನು ಬಂದಿದೆಯೋ ಅದನ್ನು ಹೇಳಬೇಕಾದದ್ದು ಮುಖ್ಯವಾಗಿತ್ತು. ಅಲ್ಲಿ ಪುರಾಣಗಳನ್ನು ಬರೆದು ಯಾವುದೋ ಒಂದು ಮತವನ್ನು ಅಥವಾ ಯಾವುದೋ ಒಂದು ಅಭಿಪ್ರಾಯವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವರು ಹೊರಡ್ತಿದ್ರು ಪುರಾಣಕಾರರು. ಆದರೆ ಉಪನಿಷತ್ಕಾರರಾಗಲಿ ವಚನಕಾರರಾಗಲಿ ಇಂಥದ್ದೇ ಸತ್ಯ, ಹೀಗೆ ಇರಬೇಕು ಅಂಥೇಳಿ ಅವರು ಮತಸ್ಥಾಪನೆಗಿಂತ ಹೆಚ್ಚಾಗಿ ಸತ್ಯ ಪ್ರತಿಪಾದನೆಯ ಗುರಿ ಅವ್ರದ್ದಾಗಿರ್ತಿತ್ತು. ವಚನಕಾರರಲ್ಲೂ ಮತ ಪ್ರತಿಪಾದನೆಯ ಗುರಿ ಇದೆ. ಆದರೆ ಅದಕ್ಕಿಂತ ದೊಡ್ಡ ಗುರಿ ಏನಪ್ಪ ಅಂದರೆ ಸತ್ಯ ಪ್ರತಿಪಾದನೆ, ಅಂದರೆ ಪರಮಾತ್ಮನ ಸತ್ಯ ದರ್ಶನ ಮಾಡಿಸ್ಬೇಕು ಅಂತಕ್ಕಂಥದ್ದು ಗುರಿ ಇದೆ. ಯೋಗ ಮಾರ್ಗದಲ್ಲಿ ನಡೀತಕ್ಕಂಥವರು ದೇವತೆಗಳಿಗೆ ಅಂಟಿಕೊಳ್ಳುವ ಅಗತ್ಯ ಇಲ್ಲ. ಆದರೆ ಇಲ್ಲಿ ಪತಂಜಲಿ ಯೋಗ ಸೂತ್ರಕ್ಕೆ ವ್ಯಾಖ್ಯಾನ ಬರೆದಂತಹ ಎಲ್ಲರೂ ಕೂಡ, ಬಹಳಷ್ಟು ಜನ ಎಲ್ಲರೂ ದೇವತೆಗಳಿಗೆ ಅಂಟಿಕೊಂಡಂತಹವರೇನೆ. ಇಷ್ಟ ದೇವತೆ ಅನ್ನೋ ಶಬ್ದ ಬಳಸ್ತಾರೆ. ಆದರೆ ಪತಂಜಲಿ ಋಷಿಗಳು ಎಲ್ಲಿಯೂ ಕೂಡ ಇಷ್ಟ ದೇವತೆ ಅಥವಾ ದೇವತಾ ಸ್ವರೂಪ, ದೇವತಾ ರೂಪಗಳನ್ನು ಅವರೆಲ್ಲೂ ತರೋದಿಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ಯೋಗದ ಪ್ರಾರಂಭದಲ್ಲಿ ಈಗ ಯೋಗಾನುಶಾಸನ ಅಥ ಯೋಗಾನುಶಾಸನಂ, ಈಗ ಯೋಗವನ್ನು ಅನುಷ್ಠಾನ ಮಾಡೋಣ ಅಂತ ಶುರು ಮಾಡ್ತಾರೆ ಹೊರತು ಓಂ ಶ್ರೀ ಯಾವುದೋ ಬ್ರಹ್ಮಾಯ, ವಿಷ್ಣು, ರುದ್ರ, ಗಣಪತಿ ಯಾವುದನ್ನು ಸ್ಮರಿಸೋದಿಲ್ಲ. ಯಾಕೆ ಅಂದರೆ ಸ್ಮರಿಸ್ತಾ ಕೂತ್ಕೊಂಡ್ರೆ ನೀನು ಯೋಗ ಸಿದ್ಧಿ ಮಾಡ್ಕೊತೀಯ ಅಂತ ಗ್ಯಾರಂಟಿ ಇಲ್ಲ. ಹಾಗಂತೇಳಿ ಸ್ಮರಣೆಯನ್ನು ಅವರು ವಿರೋಧ ಮಾಡಲ್ಲ. ನಾಸ್ತಿಕರಲ್ಲ, ಪತಂಜಲಿಗಳು ನಾಸ್ತಿಕರಲ್ಲ, ಅವರು ಪಕ್ಕ ಆಸ್ತಿಕರು. ಆದರೆ ಆಸ್ತಿಕತೆಯ ಹೆಸರಿನಲ್ಲಿ ದೇವತೆಗಳನ್ನು ಕಲ್ಪಿಸಿ, ರೂಪಿಸಿ, ಗುಡಿಗಳನ್ನು ನಿರ್ಮಿಸಿ ವ್ಯಾಪಾರ ಮಾಡೋದು ಪತಂಜಲಿ ಋಷಿಗಳಿಗೆ ಇಷ್ಟ ಇಲ್ಲ. ಅವರು ಶುದ್ಧ ಯೋಗ ಮಾರ್ಗವನ್ನು ತೋರಿಸ್ತಾರೆ ನಮಗೆ. ಹಾಗೆ ಯೋಗ ಮಾರ್ಗದಲ್ಲಿ ನಡೆಯುವಾಗ, ಧ್ಯಾನ ಸಿದ್ಧನಾದಾಗ ನಿನಗೆ ಪರಮಾಣುವಿನ ಜ್ಞಾನವೂ ಉಂಟಾಗುತ್ತೆ, ಪರಮ ಮಹತ್ವದ ಅರಿವು ಉಂಟಾಗುತ್ತೆ, ಅಂದರೆ ಪರಮಾತ್ಮನ ಅರಿವು ಉಂಟಾಗುತ್ತೆ. ಆದ್ದರಿಂದ ಅಂಥದ್ದು ವಶೀಕಾರ ಆಗುತ್ತೆ, ಆ ಜ್ಞಾನ ಬರುತ್ತೆ. ವಶೀಕಾರ ಆಗುತ್ತೆ ಅಂದರೆ ಏನೋ ಭಾಳ ದೊಡ್ಡ ಶ್ರೀಮಂತ ಆಗ್ಬಿಡ್ತಾನೆ, ಇನ್ನೂ ಕೆಟ್ಟ ವಶೀಕರಣಗಳು ಇದ್ದಾವೆ, ಅವೆಲ್ಲ ಅಗತ್ಯ ಇಲ್ಲ ಯೋಗ ಮಾರ್ಗದಲ್ಲಿ. ಯೋಗ ಮಾರ್ಗದಲ್ಲಿ
ಜ್ಞಾನಸಿದ್ಧನಾಗಿ ಧ್ಯಾನಸಿದ್ಧನಾಗಿ ಪರಮಾತ್ಮನನ್ನು ಅರಿತು ಆ ಪರಮಾತ್ಮನ ಸ್ವರೂಪವೇ ಈ ಸೃಷ್ಟಿಯ ಎಲ್ಲ ಅಣುಗಳು, ಪರಮಾಣುಗಳು, ಸಕಲ ಜೀವಗಳು ಅಂತ ತಿಳ್ಕೊಂಡು ಅದರಂತೆ ಸಾಮರಸ್ಯದ ಬದುಕನ್ನು ಬದುಕೋದಿದೆಯಲ್ಲ, ಅದೇ ಯೋಗ ಮಾರ್ಗ ಅನುಯಾಯಿಗೆ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಯೋಗ ಯಾವುದೇ ಮತವನ್ನು ಸ್ಥಾಪನೆ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಪತಂಜಲಿ ಋಷಿಗಳು ಎಷ್ಟೋ ವರ್ಷಗಳ ಕಾಲ ಗುಪ್ತವಾಗಿಯೇ ಇತ್ತು ಅವ್ರ ತತ್ವಜ್ಞಾನ. ಈಗಲೂ ಕೂಡ ಪತಂಜಲಿ ಋಷಿಗಳಿಗೆ ಅನುಯಾಯಿಗಳು ಬಹಳ ಜನ ಇಲ್ಲ. ಅದನ್ನೇ ಯೋಗ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ ಎಲ್ಲರೂ. ಆದರೂ ಅನುಯಾಯಿಗಳು, ಪತಂಜಲಿ ಮತಸ್ಥಾಪಕರು ಯಾರೂ ಉಂಟಾಗಲಿಲ್ಲ. ಪತಂಜಲಿ ಪೀಠ ಅಂತ ಸ್ಥಾಪನೆ ಮಾಡಿದ್ದಾರೆ. ಅವರು ವ್ಯಾಪಾರಸ್ಥರಾಗಿ ಪತಂಜಲಿಯನ್ನು ಬಿಟ್ಬಿಟ್ಟಿದ್ದಾರೆ, ಪತಂಜಲಿಯ ಸೂತ್ರಗಳನ್ನು ಬಿಟ್ಬಿಟ್ಟಿದ್ದಾರೆ. ಅವ್ರಿಗೂ ಕೂಡ ದೇವರ ಪರಿಕಲ್ಪನೆ, ಮಹತ್ವವಾದಂತಹ, ಅಂದರೆ ಜಗದ್ವ್ಯಾಪಕನಾದಂತಹ, ಜಗತ್ತನ್ನು ಮೀರಿದಂತಹ ನಿರಾಕಾರ ನಿರ್ಗುಣ ಪರಮಾತ್ಮನ ಸ್ವರೂಪ ಪತಂಜಲಿ ಪೀಠದವ್ರಿಗೂ ಬೇಕಾಗಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಅವರು ವ್ಯಾಪಾರಕ್ಕೆ ನಿಂತು ಬಿಟ್ಟಿದ್ದಾರೆ. ಆದರೆ ನಿಜವಾಗಿ ವ್ಯಾಪಾರ ಅಂದರೆ ಪತಂಜಲಿಯನ್ನು ಅನುಸರಣೆ ಮಾಡ್ತಕ್ಕಂಥವರು ಅವರು ಪಕ್ಕ ಯೋಗ ಮಾರ್ಗಿಗಳಾಗಿರಬೇಕು, ಧ್ಯಾನ ಮಾರ್ಗಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಅದರರ್ಥ ವ್ಯಾಪಾರ ಮಾಡೋದು ಬೇಡ ಅಂತ ನಾನು ಹೇಳೋದಿಲ್ಲ. ಆದರೆ ಶುದ್ಧತೆ, ಪ್ರಾಮಾಣಿಕತೆ ಮತ್ತು ಎಲ್ಲ ಜನರಿಗೂ ಅನುಕೂಲಕರವಾಗುವಂತಹ, ಎಲ್ಲ ಜನರು ಒಪ್ಪುವಂತಹ, ಅಂದರೆ ನಮ್ಮ ವೈರಿಗಳು ನಮ್ಮನ್ನು ಒಪ್ಪಬೇಕು ಅಂತಹ ರೀತಿಯಲ್ಲಿ ನಾವು ಯೋಗ ಮಾರ್ಗದಲ್ಲಿ ವ್ಯಾಪಾರ ನಡೆಸಬೇಕು. ಇಲ್ಲದೆ ಹೋದರೆ ನೀವು ಈಗಿನ ಏನು ವಿದೇಶಿ ವ್ಯಾಪಾರಿಗಳ ಥರನೇ ಆಗೋಗ್ಬಿಡ್ತೀರ. ಆದ್ದರಿಂದ ಇಲ್ಲಿ ಎಲ್ಲರ ಹಿತವನ್ನು ಬಯಸೋದು, ಹಣವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದೇ ಮುಖ್ಯ ಅಲ್ಲ. ಹಣ ಗಳಿಸೋದೇ ವ್ಯಾಪಾರದ ಗುರಿ ಆಗಿರಬಾರದು. ಇಲ್ಲಿ ಯೋಗ ಮಾರ್ಗದಲ್ಲಿ ಪರಮಾಣುವನ್ನು ತಿಳ್ಕೊಳ್ಳೋದು, ಪರಮಾತ್ಮನನ್ನು ತಿಳ್ಕೊಳ್ಳೋದು, ಮತ್ತು ಪರಮ ಆತ್ಮ ಅಂತ ಬಳಸಲ್ಲ ಅವರು, ಪರಮ ಮಹತ್ವವಾದದ್ದು, ಶ್ರೇಷ್ಠವಾದದ್ದು, ಎಲ್ಲದರ ಒಳಗೆ ಅಡಕವಾಗಿರ್ತಕ್ಕಂತಹ, ಎಲ್ಲದರ ಜನನಕ್ಕೆ ಕಾರಣೀಭೂತವಾಗಿರುವಂತಹ ಆ ಪರಮಾತ್ಮನನ್ನು ಅರಿಯುವ ಶಕ್ತಿ ಧ್ಯಾನ ಜೀವಿಗೆ ಬರ್ತದೆ. ಅವನು ಅರ್ಥ ಮಾಡ್ಕೊಳ್ತಾನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆದ್ದರಿಂದ ಯೋಗ ಮಾರ್ಗ ಮುಂದಿನ ಜಗತ್ತಿನ ಭವಿಷ್ಯಕ್ಕೆ ತುಂಬ ಅನುಕೂಲಕರವಾಗುತ್ತೆ. ಯಾಕಂದರೆ ಪರಮಹಂಸ ಯೋಗಾನಂದರು ಬರೀತಾರೆ, ಕೇವಲ ಜಡವಸ್ತುಗಳಿಂದ ಮಹತ್ವವಾದಂಥ ಶಕ್ತಿ ಹೊರಹೊಮ್ಮಿದೆ. ಅಂದರೆ ಹೈಡ್ರೋಜನ್ ಬಾಂಬ್, ಆಟಮ್ ಬಾಂಬ್ ಏನಿದಾವಲ್ಲ, ಇವೆಲ್ಲ ಜಡವಾದ ಶಕ್ತಿ. ಯುರೇನಿಯಂ ಆಗಲಿ ಮತ್ತೊಂದಾಗಲಿ, ಇವು ಜಡವಸ್ತುಗಳು. ಅಂಥ ಜಡವಸ್ತುವಿನಲ್ಲೇ ಅಂಥ ಅದ್ಭುತ ಶಕ್ತಿ ಅಡಕವಾಗಿರುವಾಗ ಆತ್ಮಶಕ್ತಿಯನ್ನು ಜಾಗೃತಿ ಮಾಡಿಕೊಂಡ್ರೆ, ಅಂತರಂಗದಲ್ಲಿರುವಂತಹ ಪರಮಾತ್ಮನನ್ನು ಜಾಗೃತಿ ಮಾಡಿಕೊಂಡ್ರೆ ಮನುಷ್ಯ ಮಹಾತ್ಮನಾಗಬಹುದು, ಪುಣ್ಯಾತ್ಮನಾಗಬಹುದು, ಪ್ರವಾದಿ ಆಗಬಹುದು, ಏನು ಬೇಕಾದರೂ ಆಗಬಹುದು. ಅವನು ಈ ಜಗತ್ತನ್ನೇ ಶಾಂತಗೊಳಿಸ್ತಕ್ಕಂಥವನಾಗಬಹುದು. ಮಹಾತ್ಮ ಗಾಂಧೀಜಿ ಅವರಿಗೆ ಆದಂತಹ ಸಾಕ್ಷಾತ್ಕಾರ ನನಗೆ ಗೊತ್ತಿಲ್ಲ, ಅವರೆಂಥ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು. ಯಾಕಂದರೆ ಕೊನೆ ತನಕ ಅವರು ದೇವತಾ ಉಪಾಸನೆಯನ್ನು ಬಿಟ್ಟರು ಅಂತ ಹೇಳೋಕ್ಕಾಗಲ್ಲ. ರಾಮನನ್ನು ಹಿಡ್ಕೊಂಡಿದ್ರು. ಆದರೆ ಅವರು ಅನುಸರಿಸಿದಂಥ ಶಾಂತಿ, ಅಹಿಂಸೆ, ಸತ್ಯ ಇವೆಲ್ಲ ಇದಾವಲ್ಲ, ಇದರಿಂದ ಪಾಶ್ಚಿಮಾತ್ಯರ ಮೇಲೂ ಕೂಡ ಎಂತಹ ಪರಿಣಾಮ ಉಂಟಾಗಿತ್ತಂದರೆ, ಓಪನ್ ಹೀಮರ್ ಅನ್ನುವಂಥ ಒಬ್ಬ ವಿಜ್ಞಾನಿ ಹೇಳ್ತಾನೆ, ಅಮೇರಿಕಾದವರು ಪರಮಾಣು ಬಾಂಬನ್ನು ಹಾಕಬೇಕು ಅಂತ ಹೇಳಿ ಅದರ ಶಕ್ತಿ ಬಗ್ಗೆ ಚರ್ಚೆ ಮಾಡ್ತಿರ್ತಾನೆ. ಎಷ್ಟು ಜನರನ್ನು ಇದು ಕೊಲ್ಲಬಹುದು, ಎಷ್ಟು ಹಾನಿ ಮಾಡ್ಬೋದು ಜಪಾನ್ಗೆ ಅಂಥೇಳಿ ಚರ್ಚೆಯ ಸಂದರ್ಭದಲ್ಲಿ ಓಪನ್ ಹೀಮರ್ ಮಹಾತ್ಮ ಗಾಂಧೀಜಿಯವರ ಹೆಸರು ತಗೊಳ್ತಾನೆ. ಈ ಪರಮಾಣು ಬಾಂಬ್ ಮಹಾತ್ಮ ಗಾಂಧೀಜಿ ಮುಂದೆ ಏನು ಮಾಡಲ್ಲ, ಅವ್ರ ಮುಂದೆ ಇದು ಸ್ಫೋಟ ಆಗಲ್ಲ. ಅಂದರೆ ಅಹಿಂಸೆ, ಸತ್ಯ ಎಂದೂ ಕೂಡ ಶಾಶ್ವತವಾದ ಮೌಲ್ಯಗಳು. ಜಡವಾದ ಶಕ್ತಿಗಿಂತಲೂ
ಈ ಆತ್ಮಶಕ್ತಿ ಏನಿದೆಯಲ್ಲ ಅದು ಶ್ರೇಷ್ಠ ಅನ್ನುವಂಥದ್ದನ್ನು ವಿಜ್ಞಾನಿ ಓಪನ್ ಹೀಮರ್ ಕೂಡ ಒಪ್ಕೊಳ್ತಾನೆ. ಆಲ್ಬರ್ಟ್ ಐನ್ಸ್ಟೀನ್ ಮಹಾ ವಿಜ್ಞಾನಿ ಆಗಿದ್ರೂ ಕೂಡ, ಮಹಾಬುದ್ಧಿವಂತ ಆಗಿದ್ರೂ ಕೂಡ ಗಾಂಧೀಜಿಯನ್ನ ಮೆಚ್ಚಿಕೊಂಡವನಾಗಿದ್ದ. ಅಂದರೆ ಮೌಲ್ಯಗಳು ಏನಿದಾವಲ್ಲ ಅದನ್ನು ಬೆಳೆಸಬೇಕು ಯೋಗ. ಯೋಗ ಮಾರ್ಗ ಮೌಲ್ಯಗಳನ್ನು ಬೆಳೆಸಬೇಕು. ತ್ಯಾಗ, ಆಮೇಲಿಂದ ಶಾಂತಿ, ಸಮಾಧಾನ, ಸಾಮರಸ್ಯವನ್ನು ಬೆಳೆಸಬೇಕು. ಪರಮಾತ್ಮನ ಅರಿವನ್ನು ಉಂಟು ಮಾಡಿಕೊಡಬೇಕು ಯೋಗ. ಮುಂದಿನ ದಿನಗಳಲ್ಲಿ ಈ ಯೋಗ ಈ ಕೆಲಸವನ್ನು ಮಾಡದೆ ಹೋದರೆ, ಯೋಗ ಮಾರ್ಗದಲ್ಲಿ ಇರ್ತಕ್ಕಂಥವರು ಈ ಕೆಲಸವನ್ನು ಮಾಡದೆ ಹೋದರೆ, ಧರ್ಮ ಮಾರ್ಗಿಗಳು, ಮತಾನುಯಾಯಿಗಳು ಯೋಗವನ್ನು ಅಳವಡಿಸ್ಕೊಳ್ಳದೆ ಹೋದರೆ ಜಗತ್ತಿಗೆ ಉಳಿಗಾಲ ಇಲ್ಲ. ಆದ್ದರಿಂದ ಯೋಗ ಮಾರ್ಗವನ್ನು ಅಳವಡಿಸ್ಕೊಳ್ಬೇಕು. ಪರಮಾಣುವಿನಲ್ಲೂ ಪರಮಾತ್ಮನಲ್ಲೂ ಅಡಕವಾಗಿರುವ ಏಕತೆಯನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲರೂ ಒಂದೇ, ಜಗತ್ತಿನ ಜನರೆಲ್ಲರೂ ಒಂದೇ, ವಸುಧೈವ ಕುಟುಂಬಕಂ ಅನ್ನುವ ನಮ್ಮ ಋಷಿಗಳ ಪರಿಕಲ್ಪನೆ ಜೊತೆಗೆ ಪರಮಾತ್ಮನ ಮಹಾಮನೆ ಅನ್ನುವ ಬಸವಣ್ಣನವರ ಪರಿಕಲ್ಪನೆ ಏನಿದೆ ಅದು ಎಲ್ಲರಲ್ಲೂ ಬರಬೇಕು. ಬರದೇ ಹೋದರೆ ಯುದ್ಧ ಮಾಡಿ ಬಾಂಬ್ ಸ್ಫೋಟ ಮಾಡ್ಕೊಂಡು ಸಾಯಬೇಕು. ಎರಡೇ ಆಯ್ಕೆ ಇರತಕ್ಕಂಥದ್ದು ಜಗತ್ತಿನ ಮುಂದೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.